ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ನೈಸ್ ರೋಡ್ ವಿಚಾರವಾಗಿ ಕುಮಾರಸ್ವಾಮಿ ಟೋಲ್ ಅನ್ನು ಕಟ್ಟಬೇಡಿ ಅಂತ ಜನತೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ನೈಸ್ ರೋಡ್ ವಿಚಾರವಾಗಿ. ಅಲ್ಲ, ಅದೇನು ಹೊಸತೇನಲ್ಲ. ನೈಸ್ ರೋಡಿನ ವಿಚಾರದಲ್ಲಿ ಈಗೇನು ಈಗಿನ ಹೇಳಿಕೆ ಅಲ್ಲ. ಅದು ಹಿಂದೆ ಭಾಳ ದಿವಸದಿಂದನೂ ಅದ್ರ ಬಗ್ಗೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ನಾವು ಅದನ್ನು ಆದಷ್ಟು ಬೇಗ ಆ ಪ್ರಾಜೆಕ್ಟನ್ನು ಸಾಲ್ವ್ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದರೆ ನನ್ನನ್ನೇ ಸಬ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ, ಈಗಲೇ ಮತ್ತೆ ಮುಂದುವರಿಸಿದ್ದಾರೆ. ನಾನಾಗಲೇ ಈಗ ಒಂದು 7-8 ಸಭೆಗಳನ್ನು ಮಾಡಿದ್ದೇನೆ. ಅಲ್ಲಿ 3 ಭಾಗವನ್ನು ನಾವು ಮಾಡ್ಕೊಂಡಿದ್ದೀವಿ. ಒಂದು ಬಿಡದಿವರೆಗೆ ಏನು ಎ ಅಂತ ಮಾಡ್ಕೊಂಡಿದ್ದೀವಿ, ಬಿ ಮುಂದಕ್ಕೆ, ಸಿ ಹತ್ತತ್ರ ಮೈಸೂರಿಗೆ ಹೋಗುವಾಗ ಅಂತ ಈ ರೀತಿ ಯಾವುದು ಕ್ಯಾಟಗರೈಸೇಷನ್ ಮಾಡಿ ಅಲ್ಲಿ ಏನೇನು ಸಮಸ್ಯೆಗಳು ಬಂದಿದೆ, ರೈತರಿಗೆ ಸೈಟ್ಗಳು ಕೊಡಬೇಕು, ಆಮೇಲಿಂದ ಏನೆಲ್ಲ ನಮ್ಮ ಜಮೀನು ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ, ಎಷ್ಟನ್ನು ವಾಪಸ್ ತಗೊಳ್ಬೇಕು, ಇದೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಇದೆಲ್ಲ ಮಾಡ್ತೇವೆ. ಮುಂದಿನ ದಿನದಲ್ಲಿ ಅದನ್ನು ಸಾಲ್ವ್ ಮಾಡೋದಕ್ಕೆ 2 ಆಪ್ಷನ್. ಒಂದು, ಇಲ್ಲ ನೀವು ಡ್ರಾಪ್ ಮಾಡಬೇಕು. ಇಷ್ಟು ವರ್ಷ ಆಗಿ ಈಗ ಡ್ರಾಪ್ ಮಾಡೋದ್ರಲ್ಲಿ ಯಾವ ಪುರುಷಾರ್ಥಕ್ಕೆ ಡ್ರಾಪ್ ಮಾಡಬೇಕು, ಅದೊಂದು ಗೊಂದಲ ಆಗೋದಿಲ್ವಾ? ಅದನ್ನು ಮುಗಿಸೋದ್ರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು, ನಾವು ಹಿಂದೆ ಅಗ್ರಿಮೆಂಟ್ ಏನಾಗಿದೆ ಆ ಅಗ್ರಿಮೆಂಟಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದು ಒಂದು ಭಾಗ. ನಮಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದು ಒಂದು ಭಾಗ. ನಾವು 23,000 ಎಕರೆ ಭೂಮಿ ಕೊಡಬೇಕು ಅಂತೇಳಿ, ಅದರಲ್ಲಿ ಏನು ಉಪಯೋಗ ಆಗಿದೆ, ದುರುಪಯೋಗ ಆಗಿದೆ, ಅದೆಲ್ಲ ಬೇರೆ ಎಕ್ಸಾಮಿನ್ ಮಾಡುತ್ತಾರೆ. ಆದರೆ ನಮಗೆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕಷ್ಟೆ. ಸರ್, ಈಗ ಬಿಡದಿ ವಿಚಾರಕ್ಕೆ JDS ಮತ್ತು BJP ಪಾದಯಾತ್ರೆ ಮಾಡಿಕೊಂಡು ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ ಸರ್. ಪ್ರತಿಭಟನೆ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ, ಮಾಡಲಿ. ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ, ಇದನ್ನು ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಒಂದು ದೊಡ್ಡ ಸೆಂಟರ್ನೇ ಮಾಡಬೇಕು ಅಲ್ಲಿ ಅಂತ ಪ್ರಸ್ತಾವನೆಯನ್ನು ಒಂದು ಇದೆ ಅಂತೇಳಿ ಮುಖ್ಯಮಂತ್ರಿಗಳು ಪ್ರಕಟಣೆ ಮಾಡಿದ್ದಾರೆ. ಒಳ್ಳೆಯ ದೃಷ್ಟಿಯಿಂದ ನೋಡಿದರೆ ಒಳ್ಳೆಯದು. ಈಗ ನೈಸ್ ರೋಡ್ ವಿಚಾರವಾಗಿ ಕುಮಾರಸ್ವಾಮಿ ಟೋಲ್ ಅನ್ನು ಕಟ್ಟಬೇಡಿ ಅಂತ ಜನತೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ನೈಸ್ ರೋಡ್ ವಿಚಾರವಾಗಿ. ಅಲ್ಲ, ಅದೇನು ಹೊಸತೇನಲ್ಲ. ನೈಸ್ ರೋಡಿನ ವಿಚಾರದಲ್ಲಿ ಈಗಿನ ಹೇಳಿಕೆ ಅಲ್ಲ. ಅದು ಹಿಂದೆ ಭಾಳ ದಿವಸದಿಂದನೂ ಅದ್ರ ಬಗ್ಗೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ನಾವು ಅದನ್ನು ಆದಷ್ಟು ಬೇಗ ಆ ಪ್ರಾಜೆಕ್ಟನ್ನು ಸಾಲ್ವ್ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದರೆ ನನ್ನನ್ನೇ ಸಬ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ, ಈಗಲೇ ಮತ್ತೆ ಮುಂದುವರಿಸಿದ್ದಾರೆ. ನಾನಾಗಲೇ ಈಗ ಒಂದು 7-8 ಸಭೆಗಳನ್ನು ಮಾಡಿದ್ದೇನೆ. ಅಲ್ಲಿ 3 ಭಾಗವನ್ನು ನಾವು ಮಾಡ್ಕೊಂಡಿದ್ದೀವಿ. ಒಂದು ಬಿಡದಿವರೆಗೆ ಏನು ಎ ಅಂತ ಮಾಡ್ಕೊಂಡಿದ್ದೀವಿ, ಬಿ ಮುಂದಕ್ಕೆ, ಸಿ ಹತ್ತತ್ರ ಮೈಸೂರಿಗೆ ಹೋಗುವಾಗ ಅಂತ ಈ ರೀತಿ ಯಾವುದು ಕ್ಯಾಟಗರೈಸೇಷನ್ ಮಾಡಿ ಅಲ್ಲಿ ಏನೇನು ಸಮಸ್ಯೆಗಳು ಬಂದಿದೆ, ರೈತರಿಗೆ ಸೈಟ್ಗಳು ಕೊಡಬೇಕು, ಆಮೇಲಿಂದ ಏನೆಲ್ಲ ನಮ್ಮ ಜಮೀನು ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ, ಎಷ್ಟನ್ನು ವಾಪಸ್ ತಗೊಳ್ಬೇಕು, ಇದೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಇದೆಲ್ಲ ಮಾಡ್ತೇವೆ. ಮುಂದಿನ ದಿನದಲ್ಲಿ ಅದನ್ನು ಸಾಲ್ವ್ ಮಾಡೋದಕ್ಕೆ 2 ಆಪ್ಷನ್. ಒಂದು, ಇಲ್ಲ ನೀವು ಡ್ರಾಪ್ ಮಾಡಬೇಕು. ಇಷ್ಟು ವರ್ಷ ಆಗಿ ಈಗ ಡ್ರಾಪ್ ಮಾಡೋದ್ರಲ್ಲಿ ಯಾವ ಪುರುಷಾರ್ಥಕ್ಕೆ ಡ್ರಾಪ್ ಮಾಡಬೇಕು, ಅದೊಂದು ಗೊಂದಲ ಆಗೋದಿಲ್ವಾ? ಅದನ್ನು ಮುಗಿಸೋದ್ರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು, ನಾವು ಹಿಂದೆ ಅಗ್ರಿಮೆಂಟ್ ಏನಾಗಿದೆ ಆ ಅಗ್ರಿಮೆಂಟಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದು ಒಂದು ಭಾಗ. ನಮಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದು ಒಂದು ಭಾಗ. ನಾವು 23,000 ಎಕರೆ ಭೂಮಿ ಕೊಡಬೇಕು ಅಂತೇಳಿ, ಅದರಲ್ಲಿ ಏನು ಉಪಯೋಗ ಆಗಿದೆ, ದುರುಪಯೋಗ ಆಗಿದೆ, ಅದೆಲ್ಲ ಬೇರೆ ಎಕ್ಸಾಮಿನ್ ಮಾಡುತ್ತಾರೆ. ಆದರೆ ನಮಗೆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕಷ್ಟೆ. ಸರ್, ಈಗ ಬಿಡದಿ ವಿಚಾರಕ್ಕೆ JDS ಮತ್ತು BJP ಪಾದಯಾತ್ರೆ ಮಾಡಿಕೊಂಡು ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ ಸರ್. ಪ್ರತಿಭಟನೆ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ, ಮಾಡಲಿ. ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ, ಇದನ್ನು ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಒಂದು ದೊಡ್ಡ ಸೆಂಟರ್ನೇ ಮಾಡಬೇಕು ಅಲ್ಲಿ ಅಂತ ಪ್ರಸ್ತಾವನೆಯನ್ನು ಒಂದು ಇದೆ ಅಂತೇಳಿ ಮುಖ್ಯಮಂತ್ರಿಗಳು ಪ್ರಕಟಣೆ ಮಾಡಿದ್ದಾರೆ. ಒಳ್ಳೆಯ ದೃಷ್ಟಿಯಿಂದ ನೋಡಿದರೆ ಒಳ್ಳೆಯದು.